ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಬೆಂಗಳೂರು. ಪಾದಚಾರಿಗಳ ಪಾಲಿಗೆ ಯಮನಾಗಿ ಕಾಣ್ತಾ ಇದೆ ಈ ಒಂದು ಸಿಲಿಕಾನ್ ಸಿಟಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬೆಂಗಳೂರಿನ ರಸ್ತೆಗಳಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಈ ಒಂದು ಅಪಘಾತದ ಸಂಖ್ಯೆಯಲ್ಲಿ ಅಂತಂದ್ರೆ ಎಷ್ಟು ಹೆಸರುವಾಸಿ ಮಾಡಿದೆ ನಮ್ಮ ಬೆಂಗಳೂರು ಅಂತ ಗಮನಿಸಬೇಕಾಗುತ್ತೆ. ಪಾದಚಾರಿಗಳ ಪಾಲಿಗೆ ಯಮನಾಗ್ತಿದ್ಯಾ ಹಾಗಿದ್ರೆ ಸಿಲಿಕಾನ್ ಸಿಟಿ. ರಸ್ತೆ ಅಪಘಾತದಲ್ಲಿ ದೇಶದಲ್ಲೇ ಬೆಂಗಳೂರಿಗೆ ಎರಡನೇ ಸ್ಥಾನ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ರಸ್ತೆ ಅಪಘಾತಗಳು. ಬೆಂಗಳೂರಿನಲ್ಲಿ ಒಂದೇ ವರ್ಷದಲ್ಲಿ 1216 ರಸ್ತೆ ಅಪಘಾತಗಳಾಗಿವೆ. ರಸ್ತೆ ಅಪಘಾತದಲ್ಲಿ 246 ಪಾದಚಾರಿಗಳ ಸಾವಾಗಿದೆ. ಸಿಲಿಕಾನ್ ಸಿಟಿಯ 1039 ಪಾದಚಾರಿಗಳಿಗೆ ತೀವ್ರ ಗಾಯಗಳಾಗಿವೆ. 60 ವರ್ಷ ಮೇಲ್ಪಟ್ಟವರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಪಾದಚಾರಿಗಳು ರೋಡ್ ದಾಟೋದಕ್ಕೆ ಕಷ್ಟ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ನಮ್ಮ ಈ ಒಂದು ರೋಡ್ಗಳಲ್ಲಿ ಜೀಬ್ರಾ ಕ್ರಾಸಿಂಗ್ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಯಾರು ಜೀಬ್ರಾ ಕ್ರಾಸಿಂಗ್ ಅನ್ನ ಫಾಲೋ ಮಾಡ್ತಿದ್ದಾರೆ, ಆ ಫಾಲೋ ಮಾಡೋದನ್ನ ಬಿಟ್ಟು ಬೇಡ. ಅಟ್ಲೀಸ್ಟ್ ಆ ಜೀಬ್ರಾ ಕ್ರಾಸಿಂಗ್ ಅನ್ನ ಆದ್ರೂ ಕರೆಕ್ಟಾಗಿ ಹಳಿಸೋಗಿರೋದನ್ನ ಅಧಿಕಾರಿಗಳು ಅದನ್ನ ಮಾಡಿದಾರಾ, ಅಲ್ಲಿ ಪೈಂಟ್ ಬೆಳೆದಿದ್ದಾರಾ, ಇಲ್ಲಿದೆ ಜೀಬ್ರಾ ಕ್ರಾಸಿಂಗ್ ಅಂತ ನೋಡೋದಕ್ಕಾದ್ರೂ ಜನರಿಗಿಲ್ಲ. ಇನ್ನು ವಾಹನ ಸವಾರರು ಏನ್ ಮಾಡ್ತಾರೆ, ಬಂದು ಜೀಬ್ರಾ ಕ್ರಾಸಿಂಗ್ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಸದ್ಯ ರಸ್ತೆ ಅಪಘಾತದ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ಬೆಂಗಳೂರಿನ ಬಗ್ಗೆ ನಮ್ಮ ಪ್ರತಿನಿಧಿ ವಿನೋತ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರನ್ನ ಯಾವೆಲ್ಲ ಹೆಸರಿನಿಂದ ಕರೀತಾರೆ ಗೊತ್ತಾ? ಸಿಲಿಕಾನ್ ಸಿಟಿ, ಐಟಿ ಹಬ್, ಉದ್ಯಾನ ನಗರಿ ಅಂತ ಕರೀತಾರೆ. ಯಾರು ಹೇಳಿದ್ದು ಈ ಹೆಸರುಗಳು ಮಾತ್ರ ನಮ್ಮ ಬೆಂಗಳೂರಿಗಿದೆ ಅಂತ? ಮತ್ತೊಂದಷ್ಟು ಹೆಸರುಗಳನ್ನ ಕೊಡ್ತೀನಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಬ್ಯಾನರ್ ಬೆಂಗಳೂರು ಅಂತ ಹೆಸರನ್ನ ತಗೊಂಡಿದ್ದಾಯ್ತು ಬೆಂಗಳೂರು. ಅದೇ ರೀತಿಯಲ್ಲಿ ಗಾರ್ಬೇಜ್ ಸಿಟಿ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿದ್ದಾಯ್ತು. ಇದೀಗ ಮತ್ತೊಂದು ಅದಕ್ಕೆ ಹೆಸರು ಸೇರ್ಪಡೆ ಆಗ್ತಾ ಇದೆ, ಕಿಲ್ಲರ್ ಬೆಂಗಳೂರು. ಕಿಲ್ಲರ್ ಸಿಲಿಕಾನ್ ಸಿಟಿ ಅಂತ. ಇವತ್ತಿನಿಂದ ನೀವೇನಾದ್ರು ಬೆಂಗಳೂರಿಗೆ ಒಂದೊಳ್ಳೆ ಪೆಟ್ ನೇಮ್ ಕೊಡಬೇಕು ಅಂದ್ರೆ ಕಿಲ್ಲರ್ ಸಿಟಿ ಅಂತ ಕೊಟ್ಬಿಡಿ. ಯಾಕಂದ್ರೆ ಪರ್ಫೆಕ್ಟ್ ಆಗಿ ಈ ಒಂದು ಹೆಸರು ಇದಕ್ಕೆ ಸೂಟ್ ಆಗುವಂಥದ್ದು. ಯಾವ ಆಂಗಲ್ ಅಲ್ಲಿ ನಾನು ಇದರ ಒಂದು ಹೆಸರನ್ನು ಸೂಚಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ನಮ್ಮ ಕೇಂದ್ರ ಸರ್ಕಾರದ ಸಾರಿಗೆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳು ಬಿಡುಗಡೆ ಆಗಿರುವಂಥದ್ದು ಸಚಿವಾಲಯದಿಂದ. ಅದರಲ್ಲಿ ಬರೋಬ್ಬರಿ 1216 ಆಕ್ಸಿಡೆಂಟ್ಗಳು ನಮ್ಮ ಬೆಂಗಳೂರು ಒಂದರಲ್ಲೇ ಆಗಿದೆ. ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಇದೀಗ ನಾನು ಪ್ರಸ್ತುತವಾಗಿ ಒಂದು ಬೆಂಗಳೂರಿನ ಮೈಸೂರು ರೋಡ್ ರಸ್ತೆಯಲ್ಲಿ ನಿಂತಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ವೆಹಿಕಲ್ಗಳು ಇಲ್ಲಿ ನಿರಂತರವಾಗಿ ಸಂಚಾರವನ್ನ ಮಾಡ್ತಾನೇ ಇರುತ್ತೆ. ಅದು ಕಾಮನ್ ಸಿಟಿ ಅಂದಮೇಲೆ ಇನ್ನೇನು ನೀನು ಹೇಳ್ತೀಯಾ ಅಂತ ಅನ್ಕೋಬಹುದು ನೀವು. ಅದಕ್ಕೂ ಕೂಡ ಹೇಳ್ತಾ ಹೋಗ್ತೀನಿ, ಕೇಳಿ. ಇಲ್ಲಿ ನೀವು ನೋಡ್ತಾ ಹೋಗಿ ಸಾಕಷ್ಟು ವೆಹಿಕಲ್ಗಳು ಇಲ್ಲಿ ಇದೆ ಅಂತ ಅಂದಮೇಲೆ ಪ್ರತಿನಿತ್ಯ ಸಾವಿರಾರು ಜನ ಇಲ್ಲಿ ಬರ್ತಾ ಇರ್ತಾರೆ. ಪಕ್ಕದಲ್ಲಿ ಕಾವೇರಿ ಭವನ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಫೀಸ್ಗಳು ಇಲ್ಲಿದೆ. ಹಂಗಾಗಿ ಪ್ರತಿಯೊಬ್ಬ ಬೆಂಗಳೂರಿನ ನಾಗರಿಕರು ಕೂಡ ಇಲ್ಲಿ ನಿರಂತರವಾಗಿ ವ್ಯವಹಾರಕ್ಕೆ ಬರ್ತಾನೆ ಇರ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿಯ ಜೀಬ್ರಾ ಲೈನ್ ಇಲ್ಲ, ಸ್ಕೈ ವಾಕ್ಗಳು ಸರಿಯಾಗಿ ಇಲ್ಲ, ಕಂಪ್ಲೀಟ್ ಆಗಿ ಹಾಳಾಗಿದೆ, ಒಂದು ಸಿಗ್ನಲ್ಗಳು ಕರೆಕ್ಟ್ ಆಗಿಲ್ಲ. ಸೊ ಇನ್ನೇನು ಮಾಡ್ತಾರೆ ಜನ, ರಸ್ತೆಯನ್ನ ಅದೇ ವಾಹನಗಳ ನಡುವೆನೇ ದಾಟುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಪಾದಚಾರಿಗಳು ರೋಡನ್ನು ದಾಟೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ತಮ್ಮ ಜೀವವನ್ನ ಕೈಲಿ ಇಟ್ಕೊಂಡು ಅವರು ರಸ್ತೆಯನ್ನ ದಾಟಬೇಕಾಗಿರುವಂತಹ ಪರಿಸ್ಥಿತಿ ಇದೀಗ ನಮ್ಮ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ರೀತಿಯ ಸಮಸ್ಯೆಗಳನ್ನ ಸ್ವತಃ ನೀವು ಆಲಿಸಿ ಅದಕ್ಕೆ ಪರಿಹಾರವನ್ನ ಒದಗಿಸ್ಕೊಡಿ. ಅವತ್ತಿಗೆ ಮಾತ್ರ ನೀವು ಒಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಕ್ಕೂ ಆ ಒಂದು ಉನ್ನತ ಸ್ಥಾನದಲ್ಲಿ ಇರೋದಕ್ಕೂ ಸಾರ್ಥಕತೆ ಸಿಕ್ಕಾಗುತ್ತೆ. ಒಟ್ಟಾರೆಯಾಗಿ ಅದ್ಯಾವಾಗ ನಮ್ಮ ಒಂದು ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೋ, ಇಂತಹ ಒಂದು ಮರಣ ಶಾಸನಕ್ಕೆ ಮುಕ್ತಿಯನ್ನ ಹಾಡುತ್ತೋ, ನಿಜಕ್ಕೂ ಕಾದು ನೋಡಬೇಕಾಗಿದೆ. 1216 ಅಪಘಾತಗಳು ಆಗೋ ಮೂಲಕ ಬೆಂಗಳೂರು ನಂಬರ್ 2ನೇ ಸ್ಥಾನವನ್ನು ಅಲಂಕರಿಸಿದೆ. ಇದಕ್ಕೂ ನಿಜಕ್ಕೂ ಇದು ನಮಗೆ ಒಂದು ರೀತಿ ನಾಚಿಕೆ ಕೇಡು ಅಂತಲೇ ಹೇಳ್ತಾ ಹೋಗ್ಬೋದು. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಇಂತಹ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಲಿ ಅನ್ನುವಂಥದ್ದು ನಮ್ಮ ರಾಜವಾಹಿನಿಯ ಆಶಯ. ಕ್ಯಾಮ್ರಾಮ್ಯಾನ್ ಶಿವಶಂಕರ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.